ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು 4ನೇ ದಿನದ ಚೈತ್ರ ನವರಾತ್ರಿ ಹಬ್ಬದ 4ನೇ ದಿನ. ಸೊ ದುರ್ಗಾ ಮಾತೆ ನಾನಾ ರೂಪ ತಾಳಿ ಅವರ ಪೂಜೆ. ಓಕೆನಾ. ಇವತ್ತು 4ನೇ ದಿನ ಕೂಷ್ಮಾಂಡ ಪೂಜೆ, ಅಂದರೆ ಆ ರೂಪದ ಪೂಜೆ ಇವತ್ತು. ಓಕೆನಾ. ಆರೆಂಜ್ ಕಲರ್ ಬಟ್ಟೆ ಹಾಕೋದು ಎಲ್ಲರೂ. ಸೊ ಮುಖ್ಯ. ಆ್ಯಂಡ್ ಇವತ್ತು ನೋಡೋಣ ದುರ್ಗಾ ಮಾತಾ ಏನು ಆಶೀರ್ವಾದ ಕೊಡ್ತಾ ಇದ್ದಾರೆ, ಏನು ಚೇತಾವಣಿ ಕೊಡ್ತಾ ಇದ್ದಾರೆ, ಏನು ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದ್ದಾರೆ ಏನು ಅಂತ. ಎಸ್ ಬಾಬಾ. ವಾವ್. Abundance flows when you stop resisting and start trusting. ನೋಡಿ, ಮಾತಾ ಲಕ್ಷ್ಮಿ. ವಾವ್, ಓ ಗ್ರೇಟ್. ಮಾ ಲಕ್ಷ್ಮಿ, ಓಕೆ, ಎ ಫಾರ್ಮ್ ಆಫ್ ದುರ್ಗಾ ಇನ್ ಹರ್ ಪ್ರಾಸ್ಪರಿಟಿ ಆಸ್ಪೆಕ್ಟ್ teaches the true abundance is not forced, it's attracted by surrender and faith. ನಾನು ಹೇಳ್ತೀನಲ್ವ, ನಾವು ಎಷ್ಟು ದಿವಸ ಅಥವಾ ಎಷ್ಟು ನಾವು ಅದ್ರ ಹಿಂದೆ ಓಡಕ್ಕೆ ಹೋಗ್ತೀವಿ. ಅಂದರೆ ನಂಗೆ ಬೇಕೇ ಬೇಕು, ಅದು ಬೇಕೇ ಬೇಕು, ಆಗಬೇಕು, ಈಗಲೇ ಆಗಬೇಕು, ಈಗಲೇ ಬಂದ್ಬಿಡಬೇಕು, ಐಶ್ವರ್ಯ ಬಂದುಬಿಡಬೇಕು ಅಂತ ನಾವು ಎಷ್ಟು ಆಸೆ ಪಡ್ತಾ ಹೋಗ್ತೀವಿ. ಎಷ್ಟು ಒಂಥರ ಅದರಲ್ಲೇ ತಲೆ ಎಲ್ಲ ಒಂಥರ ಅದೇ ಬೇಕು 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 ಅನ್ನೋದು ಯಾವ ಥರ ಆಗುತ್ತೆ, ಅಷ್ಟೇ ದೂರ ಹೋಗ್ತಾ ಹೋಗುತ್ತೆ. ಯಾವಾಗ ನೀವು ಓಕೆ ಬಂದಾಗ ಬರುತ್ತೆ ಅಂತ ಭಗವಂತನ ಪಾದಕ್ಕೆ ಹಾಕಿ ಸೈಲೆಂಟಾಗಿ ಹೆಂಗೆ ಚೇಂಜಸ್ ಬರುತ್ತೆ ನೋಡಿ. ನೀವು ಅದನ್ನೇ ಹೇಳ್ತಾ ಇದ್ದಾರೆ ಮಾತೆ. ಬಾ, ಸೊ ಬ್ಯೂಟಿಫುಲ್. ನಿಮ್ಮ ನಂಬಿಕೆ, ನಿಮ್ಮ ಶ್ರದ್ಧೆ ಇರಬೇಕಷ್ಟೇ. ದೇವ್ರ ಪಾದಕ್ಕೆ ಹಾಕು, ಸರೆಂಡರ್ ಅಂತ ಇದ್ದಾರೆ, ಆಯಿತಾ. ಅಬಂಡೆನ್ಸ್ ಫ್ಲೋಸ್. ಎವ್ರಿ ಫ್ರೈಡೇ ಆಫರ್ ರೆಡ್ ಫ್ಲವರ್ಸ್ ಆ್ಯಂಡ್ ಚಾಂಟ್ ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ, ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಅಂತ ಚಾಂಟ್ ಮಾಡಿ ಅಂತಿದ್ದಾರೆ. ಯಾರಿಗೆ ಲೈಕ್ ತುಂಬ ದುಡ್ಡು ಕಾಸು ವಿಚಾರದಲ್ಲಿ ಕಷ್ಟ ಆಗಿತ್ತು, ತೊಂದರೆ ಬಂದಿತ್ತು, ತೊಂದರೆ ಇತ್ತು, ಇದೆ, ಸೊ ಅವರು ಈ ಥರ ಚಾಂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ 108 ಸಲ. ಓಕೆನಾ. ಎಸ್ಪೆಷಲಿ ಫ್ರೈಡೇಸ್. ಮತ್ತು ರೆಡ್ ಫ್ಲವರ್ಸ್ ಪೂಜೆ ಮಾಡಿ ಅಂತಿದ್ದಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಎಸ್, ಮತ್ತು ನೋ ಒನ್ ಹೂ ಕಾಲ್ಸ್ ಮೀ ಮಾ ವಾಕ್ಸ್ ಅಲೋನ್. ಮೈ ಗಾಡ್. ಆಹಾ, ಸೂಪರ್. ಯಾರೇ ಆಗಲಿ ಅಮ್ಮ ಅಂತ ಕರೆದ್ರೆ ಯಾರೂ ಒಂಟಿ ಹೋಗಲ್ಲ ಅಂತಿದ್ದಾರೆ. ಓ ಮೈ ಗಾಡ್. ಯಾರು ಎಲ್ಲ ಯೋಚನೆ ಮಾಡ್ತಾ ಇದ್ದೀರಾ, ಜೊತೆಗೆ ಯಾರೂ ಇಲ್ಲ, ಹೆಲ್ಪ್ ಮಾಡೋಕ್ಕೆ ಯಾರೂ ಇಲ್ಲ, ಸಹಾಯ ಮಾಡೋಕ್ಕೆ ಯಾರೂ ಇಲ್ಲ. ತೊಂದರೆಯಲ್ಲಿದ್ದಾಗ ನಾನು ಎಷ್ಟೆಲ್ಲ ಮಾಡಿದೆ ಎಲ್ಲರಿಗೂ, ಅವ್ರಿಗೆ ತೊಂದರೆ ಇದ್ದಾಗ. ಬಟ್ ಇವಾಗ ನಮಗೆ ತೊಂದರೆ ಅಂದಾಗ ಯಾರೂ ಬರ್ತಿಲ್ಲ ಅಂತ ಎಷ್ಟು ಜನ ನೊಂದ್ಕೋತಾ ಇದ್ದೀರಾ, ಅವ್ರಿಗೆ ಹೇಳ್ತಾ ಇದ್ದಾರೆ, ಆಯಿತಾ. ಯಾರೂ ಇಲ್ಲ ಅಂತ ನೊಂದ್ಕೋಬೇಡ, ನಾನಿದ್ದೀನಿ ನಿನ್ನ ಜೊತೆಗೆ ಅಂತಿದ್ದಾರೆ. ಬಾ, ಸೊ ಬ್ಯೂಟಿಫುಲ್. ಮಾ ಅಂತ ಕರೆದ ತಕ್ಷಣ ಯಾರೂ ಒಂಟಿ ಓಡಾಡಲ್ಲ, ನಾನು ಇದ್ದೇ ಇರ್ತೀನಿ ಜೊತೆಗೆ ಅಂತಾರಲ್ಲ. ಬಾ. ಮಾ ದುರ್ಗಾ ಇನ್ ಎವ್ರಿ ಫಾರ್ಮ್ ರೆಸ್ಪಾನ್ಸ್ ಇನ್ಸ್ಟೆಂಟ್ಲಿ ಟು ಹಾರ್ಟ್ ಫೆಲ್ಟ್ ಡಿವೋಷನ್. ಮನಸ್ಸಿನಿಂದ ಪ್ರಾರ್ಥನೆ ಮಾಡಿ, ಆಯಿತಾ. ಮನಸ್ಸಿನಿಂದ ಯಾರು ಅನ್ಯಾಯ ಮಾಡಿದ್ದಾರೆ, ತೊಂದರೆ ಮಾಡಿದ್ದಾರೆ ಅಂದರೆ ಫರ್ಗಿವ್ ಮಾಡಿಬಿಡಿ, ಕ್ಷಮಿಸ್ಬಿಡಿ. ನಿಜವಾಗ್ಲೂ ಹೇಳ್ತೀನಿ, ಯಾವ ರೀತಿ ತಾಯಿ ಬಂದು ನಿಂತ್ಕೊಂಡು ಹೆಲ್ಪ್ ಮಾಡ್ತಾರೆ ಅಂತಂದರೆ ಹೇಳೋಕ್ಕಾಗಲ್ಲ ಅದು ಯಾವ ಥರ ಅಂತ. ಓಕೆ, ಎಸ್ ಬಾಬಾ. ಹೋಲ್ಡ್ ಯುವರ್ ಹ್ಯಾಂಡ್ ಟು ಯುವರ್ ಚೆಸ್ಟ್ ಆ್ಯಂಡ್ ಸೇ ಮಾ ವಾಕ್ ವಿತ್ ಮೀ ಟುಡೇ. ಯಾವಾಗೆಲ್ಲ ನಿಮಗೆ ದುಃಖ ಆಗುತ್ತೆ, ಯಾವಾಗೆಲ್ಲ ನೋಡಿ ಗಂಟಲೆಲ್ಲ ಕುತ್ಕೋತಾ ಇದೆ, ಯಾವಾಗ ನಿಮಗೆ ತುಂಬ ದುಃಖ ಆಗಿ ಬೇಜಾರಾಗುತ್ತೆ, ಯಾರೂ ಇಲ್ಲ ನನ್ನ ಜೊತೆಗೆ ಅಂತ ದುಃಖ ಪಡ್ತೀರಾ, ಆವಾಗ ಎದೆ ಮೇಲೆ ಕೈ ಇಟ್ಟು ಹೇಳು, ಮಾ ವಾಕ್ ವಿತ್ ಮೀ ಟುಡೇ ಅಂತ ಹೇಳು ಅಂತಿದ್ದಾರೆ. ಅಂದರೆ ಅಮ್ಮ ನನ್ನ ಜೊತೆಗೆ ಬಾ, ನನ್ನ ಜೊತೆ ಇರು, ಯಾರೂ ಇಲ್ಲ ನನ್ನ ಜೊತೆಗೆ, ನೀನು ಬಾ, ನಿನ್ನ ಜೊತೆ ಇರು ಅಂತ ಒಂದು ಸಲ ಹೇಳಿ ಸಾಕು, ಬಂದ್ಬಿಡ್ತಾರೆ ಮಾತೆ ಅಂತ. ಅಂದರೆ ಅಷ್ಟು ನಂಬಿಕೆ ನಿಮಗಿರಬೇಕು, ಅಷ್ಟು ಶ್ರದ್ಧೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಯಾರಪ್ಪ ಅಷ್ಟೊಂದು ದುಃಖ ಪಡ್ತಾ ಇದ್ದೀರಾ, ಯಾರೂ ಇಲ್ಲ ಅಂತ ದುಃಖ ಪಡಬೇಡಿ, ದಯವಿಟ್ಟು ದುಃಖ ಪಡಬೇಡಿ. ನಿಮ್ಮ ನಂಬಿಕೆ ಯಾವ ಥರ ಇರಬೇಕು ಅಂತಂದರೆ, ಎಂಥ ಕಷ್ಟ ಬಂದ್ರೂ ಕಷ್ಟಕ್ಕಿಂತ ದೊಡ್ಡದು ನಮ್ಮ ಭಗವಂತನ ಆಶೀರ್ವಾದ ಅಂತ ನಿಮ್ಮ ನಂಬಿಕೆ ಇರಬೇಕು. ಅಷ್ಟೇ, ನಂಬಿಕೆ ಇರಬೇಕಷ್ಟೇ. ನೀವು ಇನ್ನೇನೂ ಮಾಡೋದು ಬೇಕಾಗಿಲ್ಲ, ಜಸ್ಟ್ ನಂಬಿಕೆ ಇಡಿ. ಭಗವಂತನ ಆಶೀರ್ವಾದ, ಭಗವಂತ ಯಾವ ಥರ ದಾರಿ ತೋರಿಸ್ತಾರೆ ಅಂತಂದರೆ, ಈ ಕಷ್ಟಗಳೆಲ್ಲ ಏನು ಚಿಟಿಕೆ ಹೊಡೆಯೋದ್ರಲ್ಲಿ ಖಾಲಿ ಆಗುತ್ತೆ, ಮಾಯ ಆಗುತ್ತೆ ಅಂತ ಅಂದ್ಕೊಳ್ಳಿ. ನೀವು ಏನೂ ತೊಂದರೆ ಆಗೋದಿಲ್ಲ. ನನಗೆ ಎಂಥ ಕೆಟ್ಟ ತೊಂದರೆ ಇದ್ರೂ ಕೂಡ ಏನೂ
ತಟ್ಟಲ್ಲ ಅನ್ನೋ ಥರ ಒಂದು ಮನಸ್ಸನ್ನ ಒಂದು ಗಟ್ಟಿ ಮಾಡ್ಕೋಬೇಕು. ಹೌದು, ಕಷ್ಟಗಳಿರುತ್ತೆ, ಮನುಷ್ಯನಿಗೆ ಕಷ್ಟ ಬರೋದು, ಬೇರೆ ಯಾರಿಗೂ ಅಲ್ಲ, ಮನುಷ್ಯನಿಗೆ ಬರೋದು. ಯಾಕೆಂದರೆ ಅವ್ನಿಗೆ ಅರ್ಥ ಆಗುತ್ತೆ ಈ ಥರ ಒಂದು ತೊಂದರೆಯಲ್ಲಿ ಇದ್ದೀವಿ ಅಂತ ಅನ್ನೋದು ಅರ್ಥ ಆಗೋದು. ಅಂದರೆ ಕಾನ್ಷಿಯಸ್ಸಾಗಿ ಅರ್ಥ ಮಾಡ್ಕೊಳ್ಳೋವಂಥ ಬುದ್ಧಿಶಕ್ತಿ ಕೊಟ್ಟಿರೋದು ಮನುಷ್ಯನಿಗೆ. ಹಾಗಾಗಿ ಮನುಷ್ಯನಿಗೆ ಬರೋದು, ಮನುಷ್ಯನಿಗೆ ಅರ್ಥ ಆಗತ್ತೆ, ಇಲ್ಲ ಅಂತ ಹೇಳಲ್ಲ. ಆದರೆ ಅಂಥ ಸಮಯದಲ್ಲೂ ಯಾವ ಥರ ಇರಬೇಕು ನಮ್ಮ ನಂಬಿಕೆ ಅಂತಂದರೆ, ಎಂಥ ಕಷ್ಟ ಬರಲಿ, ಎಂಥ ತೊಂದರೆ ಬರಲಿ, ಆ ತಾಯಿ ನಿಂತಿದ್ದಾರೆ. ನಿಮ್ಮ ನಂಬಿಕೆ, ನಿಮ್ಮ ಶ್ರದ್ಧೆ ಯಾರಲ್ಲಿದೆ, ಅವ್ರು ಇದ್ದಾರೆ ನನ್ನ ಜೊತೆಗೆ ಅಂತ ಒಂದು ಸಲ ನಂಬಿಕೆ ಇಡಿ. ನೀವೇ ನೋಡೋರಂತೆ ಯಾವ ಥರ ಚೇಂಜಸ್ ಬರುತ್ತೆ ಅಂತ. ಎಸ್ ಮಾತಾ ಅಂದರೆ ನನಗಿಲ್ಲಿ ಆ್ಯಕ್ಚುಲಾಗಿ ತುಂಬ ಕೇಳಿಸ್ತಾ ಇದೆ, ಕಾಣಿಸ್ತಾ ಇದೆ. ಲೈಕ್ ತುಂಬ ದುಃಖ ಪಡ್ತಾ ಇದ್ದೀರಾ, ಜೊತೆಗೆ ಬ್ಲೂ ತೋರಿಸ್ತಾ ಇದ್ದಾರೆ, ಬ್ಲೂ ಶರ್ಟ್ ಅಥವಾ ಬ್ಲೂ ಸ್ಯಾರಿ. ಎಷ್ಟು ದುಃಖ ಪಡ್ತಾ ಇದ್ದೀರಾ ಅಂತಂದರೆ, ಯಾರೂ ಇಲ್ಲ ಜೊತೆಗೆ, ನಾನು ಹೇಗೆ ಜೀವನ ನಡೆಸೋದು ಅಂತ ಕಷ್ಟದಲ್ಲಿದ್ದೀರಾ, ನೊಂದ್ಕೋತಿದ್ದೀರಾ, ಗಂಟ್ಲು ಕೂತ್ಕೋತಾ ಇದೆ ನನಗೆ. ಅಂದರೆ ನಿಮ್ಮ ನೋವು, ನಿಮ್ಮ ಎನರ್ಜಿ ಕ್ಯಾಚ್ ಆಗ್ತಾ ಇದೆ. ಸೊ ಅದಕ್ಕೆ ಮಾತೆ ಈ ಥರ ಒಂದು ಕಾರ್ಡ್ ಬಂದಿದೆ, ಆಯಿತಾ. ಎಸ್ ಭಾರತ, ನೀನು ಹೇಳಬೇಕು, ನೀನು ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದ್ದೀರಾ, ನಾನಿದ್ದೀನಿ ಅಂತಿದ್ದಾರೆ, ನೀವು ನಂಬೇಕಷ್ಟೇ. ಓಕೆನಾ? ನೋಡಿ ಇನ್ನೊಂದು ಕಾಡು, ಮಾ ದುರ್ಗಾ, ಯುವರ್ ಹೀಲ್ಸ್ ಜನರೇಷನ್ಸ್ ಅಂತಿದ್ದಾರೆ. ಅಂದರೆ ನೀವು ಇರೋ ರೀತಿ ಇರ್ಬೋದು, ಅಥವಾ ನೀವು ಮಾತಾಡೋ ರೀತಿ ಇರ್ಬೋದು, ಜನ್ರೇಷನ್ಸ್ನ ಈ ಇವಾಗಿನ ಮಕ್ಕಳು ಅಂತಲ್ಲ, ಅಥವಾ ದೊಡ್ಡೋರು ಅಂತಲ್ಲ, ಚಿಕ್ಕೋರು ಅಂತಲ್ಲ, ಅಂದರೆ ಏಜ್ ನೋಡ್ತಾ ಇಲ್ಲ. ಮತ್ತೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಗೆ ಆ ಶಕ್ತಿ ನಿಮಗೆ ಕೊಟ್ಟಿದ್ದಾರೆ, ದಲಿಪಾಲಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಯು ಹೀಲ್ ಜನ್ರೇಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮಾ ದುರ್ಗಾ ಆ್ಯಸ್ ಶಕ್ತಿ ಸ್ವರೂಪ transforms ancestral pain into divine power through your awareness ಅಂತಿದ್ದಾರೆ. ಆಫರ್ ವಾಟರ್ ಟು ಎ ಪೀಪಲ್ ಟ್ರೀ ವೈಲ್ ಚಾಂಟಿಂಗ್ ಓಂ ದಮ್ ದುರ್ಗಾಯೈ ನಮಃ. ಓಕೆ, ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನಿಮಗೆ ಯಾವ ಥರ ಒಂದು ಶಕ್ತಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ಏನು ಚಿಕ್ಕೋರು ದೊಡ್ಡೋರು ಅಂತಲ್ಲ, ನೀವೇನು ಮಾತಾಡ್ತೀರಾ, ನೀವು ಹೆಂಗೆ ಅವರನ್ನು ಕನ್ವಿನ್ಸ್ ಮಾಡ್ತೀರಾ, ನೀವು ಎಷ್ಟು ಒಂದು ಅವರ ಎನರ್ಜಿ ನೀವು ಯಾವ ಥರ ಪಿಕ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ ಮಾತೆ, ಆಯಿತಾ. ಇದು ಯಾರಿಗೆ, ನಿಮಗೆ ಗೊತ್ತು. ಸೊ ಯಾಕಷ್ಟು ಯಾರೇ ಇರಲಿ, ಜನ್ರೇಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಚಿಕ್ಕೋರು ದೊಡ್ಡವರು ಅಂತ ಅಲ್ಲ, ಇಲ್ಲಿ ಎಲ್ಲರೂ ಹೀಲ್ ಮಾಡುವಂಥ ಒಂದು ಶಕ್ತಿ ನೀನು ಕೊಟ್ಟಿದ್ದೀನಿ, ದಯಪಾಲಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರಪ್ಪ. ಯಾರಿದು ನಿಮಗೆ ಗೊತ್ತು ಎನರ್ಜಿ, ಆಯಿತಾ. ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಅಂದರೆ ನೀವೇನಾದರೂ ನಿಮ್ಮ ಮನೆಯಲ್ಲಿ ನಿಮ್ಮ ಎಲ್ಡರ್ಸ್ ಯಾರಾದರೂ ನಿಮ್ಮ ಮೇಲೆ ಅವಲಂಬಿಸಿರ್ಬೋದು, ಲೈಕ್ ಅವ್ರನ್ನ ಕರೆಸು, ಆ ಮಗುನ ಕರೆಸು, ಮಾತಾಡ್ಬೇಕು ನಾನು ಅಂತ ಹೇಳ್ಬೋದು. ಅದು ನೀವಾಗಿರ್ಬೋದು, ಮಕ್ಕಳು ಮೊಮ್ಮಕ್ಕಳು ಆ ಥರ ಲೆಕ್ಕದಲ್ಲಿ. ಅಥವಾ ಮಕ್ಕಳು ನಿಮ್ಮ ಪೇರೆಂಟ್ಸ್ ಹೇಳ್ಬೋದು, ಇಲ್ಲ ನನಗೆ ಅವನೇ ಬರಬೇಕು, ಮಗ ಅವನೇ ಬರಬೇಕು, ಇಲ್ಲ ಮಗಳು ಅವಳೇ ಬರಬೇಕು, ಮಾತಾಡ್ಬೇಕು ನಾನು ಅಂತ. ಅಂದರೆ ಆ ಥರ ಒಂದು ಹೀಲಿಂಗ್ ಪವರ್ ನಿಮಗೆ ಕೊಟ್ಟಿದ್ದಾರೆ ಭಗವಂತ, ಆಶೀರ್ವಾದ ಇದೆ ನಿಮ್ಮ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಈವನ್ ನಿಮ್ಮ ಮಕ್ಕಳು ಇರ್ಬೋದು, ಅಥವಾ ನಿಮ್ಮ ಮಕ್ಕಳ ಫ್ರೆಂಡ್ಸ್ ಇರ್ಬೋದು. ಅಂದರೆ ಜನ್ರೇಷನ್ ಹೇಳ್ತಾ ಇರೋದು, ಅಂದರೆ ಬರೀ ಒಂದು ನಿಮ್ಮ ಏಜ್ನವರು ಅಂತಲ್ಲ, ಯಾರೇ ಬಂದರೂ ನಿಮ್ಮ ಹತ್ರ ಒಂದು ಹೀಲಿಂಗ್ ಪವರ್ ಇದೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ನೈಸ್. ಎಸ್ ಬಾಬಾ, ಇನ್ನೇನು ಹೇಳ್ತಾರೆ ನೋಡೋಣ. ಮಾತಾ ದುರ್ಗಾ ಮಾತಾ. ಲೆಟ್ ದ ಫೈರ್ ಇನ್ ಯು ರೈಸ್ ಅಂತಿದ್ದಾರೆ. ಓಕೆ, ಇಟ್ ವಿಲ್ ಪ್ಯೂರಿಫೈ ನಾಟ್ ಡಿಸ್ಟ್ರಾಯ್. ನಿನ್ನಲ್ಲಿರೋ ಆ ಫೈರ್ ಎನರ್ಜಿ ಏನಿದೆ, ಆಯಿತಾ, ಅದನ್ನು ಎನರ್ಜಿನ ಜಾಸ್ತಿ ಮಾಡ್ಕೋಬೇಕು. ಹೇಗೆ ಫ್ರೀಕ್ವೆನ್ಸಿ ಜಾಸ್ತಿ ಆಗಬೇಕು ಅಂದರೆ, ಯು ವಿಲ್ ಹ್ಯಾವ್ ಟು ಚಾಂಟ್ ಮಾಡಿ, ಭಗವಂತನ ಕಡೆಗೆ ನಿಮ್ಮ ಗಮನ ಜಾಸ್ತಿ ಇರಲಿ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಅಂದರೆ ನಿಮಗೆ ಇವಾಗ ಆಶೀರ್ವಾದ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ನಿಮ್ಗೆ ಇನ್ನೂ ಪವರ್ ಕೊಡ್ತಾ ಇದ್ದಾರೆ. ವಾವ್, ನಾಟ್ ಡಿಸ್ಟ್ರಾಯ್. ಸೊ ನಿಮಗೆ ಕೊಡ್ತಾ ಇರೋ ಪವರ್ ಯಾವ ಥರ ಇದೆ ಅಂತಂದರೆ, ಅದು ನಾಶ ಮಾಡೋ ಥರ ಅಲ್ಲ. ಅಂದರೆ ಅದು
ಒಬ್ಬರ ಜೀವನದಲ್ಲಿ ಬೆಳಕಾಗಿ ನಿಂತ್ಕೋತೀರಾ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಎರಡು ಸೇಮ್ ಒಂಥರ ಬರ್ತಾ ಇದೆ, ಹೀಲಿಂಗ್ ಪವರ್ ಇದೆ ಅಂತ ತೋರಿಸ್ತಾ ಇದ್ದಾರೆ ನನಗೆ. ಓಕೆ, ಮಾ ಚಿನ್ನಮಸ್ತ ಹೂ ಸೆಲ್ಫ್ ಸ್ಯಾಕ್ರಿಫೈಸ್ಡ್ ವಿತ್ ಅವೇರ್ನೆಸ್ ಸಿಂಬಲೈಸಸ್ ಟ್ರಾನ್ಸ್ಫಾರ್ಮೇಷನ್ ಥ್ರೂ ಇಂಟೆನ್ಸಿಟಿ. ಸೊ ಯಾರಿಗಾದರೂ ಏನಾದರೂ ಒಂದು ತೊಂದರೆ ಇದೆ ಅಂತಂದರೆ ನೀವು ಯಾವ ರೀತಿ ಹೋಗಿ ನಿಂತ್ಕೋತೀರಾ, ಯಾವ ರೀತಿ ಹೋಗಿ ಸಹಾಯ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಆಯಿತಾ, ಆ ಥರ ಇದೆ. ಅಂದರೆ ನಿನಗೆ ಆ ಶಕ್ತಿ ಕೊಟ್ಟಿರೋದು ಭಗವಂತನೇ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆ ಓಕೆ, ರೆಮಿಡಿ ಏನಂತೆ ಗೊತ್ತಾ? ಸೊ ಈ ಥರ ಏನಾದರೂ ನೀವು ಮಾಡ್ತಾಯಿದ್ದೀರಾ ಅಂತಂದರೆ ಸೊ ಇನ್ನೂ ನಿಮಗೆ ಶಕ್ತಿ ದಯಪಾಲಿಸ್ತಾ ಇದ್ದಾರೆ ಮಾತೆ, ಆಯಿತಾ, ಆ ಥರ. ಸೊ ಒಂದು ರೆಡ್ ಕ್ಯಾಂಡಲ್ ಹಚ್ಚಿಸಿ, ಓಕೆನಾ, ಬ್ರೀತ್ ಮಾಡಿ, ಡೀಪ್ ಬ್ರೀತ್ ತೊಗೊಳ್ಳಿ, ಆಯಿತಾ. ಇನ್ಹೇಲ್ ಎಕ್ಸೇಲ್, ಡೀಪ್ ಬ್ರೀತ್ ತೊಗೊಂಡು ಚಾಂಟ್ ಮಾಡಬೇಕಂತೆ. ಐಂ ಹ್ರೀಂ ಕ್ಲೀಂ ಚಾಮುಂಡಾಯಿ ವಿಚ್ಚೈ, ಓಕೆನಾ, ಖಂಡಿತ ಮಾಡಿ, ಓಕೆನಾ. ಮಾತೆ ಆಶೀರ್ವಾದ ಆಗೇ ಆಗುತ್ತೆ, ಆಗ್ತಾಯಿದೆ ಇವಾಗಲೇ. ಇವಾಗ ನವರಾತ್ರಿ ಇರೋದ್ರಿಂದ ಇವಾಗೆಲ್ಲ ಜನ ಜಾಸ್ತಿ ಏನು ಮಾಡ್ತಾರೆ ಅಂತಂದರೆ ತಾಯಿ ಕಡೆ ಗಮನ ಇರುತ್ತೆ, ತಾಯಿ ಕಡೆ ಗಮನ ಇರಬೇಕು ಇನ್ಫ್ಯಾಕ್ಟ್, ಓಕೆನಾ. ಅಂದರೆ ಈ ಕಷ್ಟಗಳು ಇವೆಲ್ಲ ಇದ್ದಿದ್ದೇನೆ, ಮನುಷ್ಯ ಅಂದಮೇಲೆ ಸಾಯೋ ತನಕ ಏನಾದ್ರು ಒಂದು ಬರುತ್ತೆ, ಏನೋ ಒಂದು ಹೋಗ್ತಾ ಇರುತ್ತೆ. ಆದರೆ ನಾವು ಯಾವ ಥರ ಫೇಸ್ ಮಾಡ್ತೀವಿ, ನಾವು ಯಾವ ಥರ ತೊಗೋತೀವಿ, ಅದು ಮೇಯ್ನ್. ನೀವು ಯಾವಾಗ ಜಾಸ್ತಿ ತಾಯಿ ಕಡೆ ಗಮನ ಕೊಡ್ತಾ ಹೋಗ್ತೀರಾ ಅಂದರೆ ನಮ್ಮ ಮೆಡಿಟೇಷನ್ ಇರ್ಬೋದು, ಯೋಗ ಮಾಡ್ತೀರಾ, ಅಥವಾ ನೀವು ಏನು ಮಾಡ್ತೀರಾ, ನಿಮ್ಮ ಹಾಬಿ ಇರ್ಬೋದು, ಸ್ಪೋರ್ಟ್ಸಲ್ಲಿರ್ಬೋದು, ಡ್ಯಾನ್ಸ್ ಅಥವಾ ಸಂಗೀತ, ನೀವು ನಿಮ್ಮ ಹಾಬಿ ಯಾವ ಥರಲ್ಲಿದೆ, ಆಯಿತಾ, ಅದನ್ನು ಮುಂದುವರಿಸಿ. ಆ್ಯಂಡ್ ಈವನ್ ಹೀಲಿಂಗ್ ಇದರಲ್ಲಿ ಇರ್ಬೋದು, ನೀವು ಟ್ಯಾರೋ ರೀಡರ್ ಇರ್ಬೋದು, ಏನಾದರೂ ಇರ್ಬೋದು, ಓಕೆನಾ. ನಿಮ್ಮ ಮನಸ್ಸಿಗೆ ಖುಷಿ ತರೋ ಥರ ಜನರಕ್ಕೂ ಖುಷಿ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಖಂಡಿತ ಕಂಟಿನ್ಯೂ ಮಾಡಿ, ಓಕೆನಾ. ಹೆಂಗೆ ಹೆಲ್ಪ್ ಆಗುತ್ತೆ ನೀವೇ ನೋಡೋರಂತೆ. ಎಸ್ ಪಾಪಾ. ಯು ಆರ್ ಯುವರ್ ಆನ್ಸೆಸ್ಟರ್ಸ್ ಡ್ರೀಮ್ ಫುಲ್ಫಿಲ್ಡ್. ನೋಡಿ, ನಾನು ಇವಾಗ ಇನ್ನೊಂದು ಕಾರ್ಡ್ ಬಂತು ಗೊತ್ತಾ, ಅದರಲ್ಲಿ ಹೇಳಿದೆ ಏನೋ ಥ್ರೂ ಟ್ರಾನ್ಸ್ಫಾರ್ಮ್ಸ್ ಆನ್ಸೆಸ್ಟ್ರಲ್ ಪೇಯ್ನ್ ಅಂತ ಇಲ್ಲಿ ಹೇಳಿದ್ರು, ಆಯಿತಾ. ಅಂದರೆ ಬರೀ ನೀವು ಯಾವ ಥರ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ ಇವಾಗ. ನನಗೆ ಎಂಥ ಎನರ್ಜಿ ಬರ್ತಾ ಇದೆ ಗೊತ್ತಾ ಇದು. ನಿಮ್ಮ ಪಿತ್ರಾರ್ಜಿತರು, ಪಿತೃಗಳು, ಆಯಿತಾ, ಯಾರು ಏನು ಅನುಭವಿಸಿದ್ರು ನೋವು, ಅಥವಾ ದುಡ್ಡು ಕಾಸು ವಿಚಾರದಲ್ಲಿರ್ಬೋದು, ಅಥವಾ ಒಂದು ಸಂಬಂಧಗಳಲ್ಲಿ ಇರ್ಬೋದು, ಅಥವಾ ಒಂದು ಎಂಥದೋ ಒಂದು ನೋವು ಅನುಭವಿಸಿದ್ದಾರೆ, ಆಯಿತಾ, ಪಿತೃಗಳು. ಸೊ ಇದು ನೀವು ಯಾರು ಅಂತ ಹೇಳ್ತಾ ಇದ್ದಾರೆ, ನೀವು ಅದನ್ನು ಬ್ರೇಕ್ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಅಂತಂದರೆ ಅದನ್ನು ಮೆಟ್ಟಿ ನಿಂತಿದ್ದೀರಾ ಇವಾಗ. ಅಂದರೆ ನಿಮಗೆ ಒಂದು ಪವರ್ ಬಂದ್ಬಿಟ್ಟಿದೆ ಅಂತ. ಯಾವ ಥರ ಅಂದರೆ ಯಾರು ಯಾವುದಾದ್ರೂ ನೋವಲ್ಲಿದ್ದಾರೆ ಅಂತಂದರೆ ನೀವು ಆ ರೀತಿ ಒಂದು ಚೇಂಜಸ್ ತರ್ತಾ ಇದ್ದೀರಾ ಅವರವರ ಜೀವನದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಯಾವ ಥರನಾದ್ರು ಇರ್ಬೋದು, ಇದು ಹೀಲಿಂಗ್ ಪವರ್ಸ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇದು ನೀವು ನಿಮ್ಮ ಪಿತೃಗಳು ಮಾಡೋಕ್ಕಾಗಲಿಲ್ವಂತೆ, ಅದನ್ನು ನೀವು ಮಾಡ್ತಾಯಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅಷ್ಟು ಆ ರೀತಿ ಒಂದು ಶಕ್ತಿ ಇದೆ. ಜೊತೆಗೆ ಈಗ ಪಿತೃಗಳು ಕೂಡ ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರ ಆಸೆ ಏನಿತ್ತು, ಅವರ ಆಸೆನ ನೀವು ಫುಲ್ಫಿಲ್ ಮಾಡಿದ್ದೀರಾ, ನೀವು ಪೂರೈಸಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಮಾ ದುರ್ಗಾ ಆ್ಯಸ್ ಕುಲದೇವಿ ಪ್ರೊಟೆಕ್ಟ್ಸ್ ಎಂಟೈರ್ ಬ್ಲಡ್ಲಿನೆಸ್, ಓಕೆ, ಬ್ಲಡ್ ಲೈನ್ಸ್, ಓಕೆ. ಶಿ ರಿಮೈಂಡ್ಸ್ ಯು ದಟ್ ಯು ಕ್ಯಾರಿ ದೇರ್ ಸ್ಟ್ರೆಂತ್. ವಾವ್, ಯಾರಪ್ಪ ಇದು? ಸೊ ಒಂದು ಕರ್ಸ್ ಅಂತ ಇರುತ್ತೆ ಗೊತ್ತಾ, ಒಂದು ಶಾಪ, ಅದು ಫ್ಯಾಮಿಲಿ ಶಾಪ ಅಂತಿರ್ಬೋದು. ಆ ಥರ ಒಂದು ಇದ್ದಿದ್ದನ್ನು ಯಾವ ರೂಪದಲ್ಲಾದರೂ ಇರ್ಬೋದು, ಲೈಕ್ ಒಂದು ಈಗ ದುಡ್ಡು ಕಾಸು ವಿಚಾರದಲ್ಲಿರ್ಬೋದು, ಅಥವಾ ಮನೆಯಲ್ಲಿ ಅಶಾಂತಿ ಇರ್ಬೋದು, ಅಥವಾ ಇನ್ನೇನೋ ಒಂದು ನೋವು, ತೊಂದರೆ, ಬೇಜಾರು, ಅಂದರೆ ಇದು ನಡೀತಾ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬರೀ ನಿಮ್ಮ ಫ್ಯಾಮಿಲಿಲಲ್ಲ, ನಿಮ್ಮ ಪಿತೃಗಳು ಕೂಡ ಇದನ್ನೆಲ್ಲ ಅನುಭವಿಸ್ಕೊಂಬಂದಿದ್ದಾರೆ ಇದೇ ಥರ. ಆದರೆ ಇವಾಗ ನೀವು ಅದನ್ನು ಬ್ರೇಕ್ ಮಾಡಿದ್ದೀರಾ. ನೀವು ಬ್ರೇಕ್ ಮಾಡಿರೋದು ಅವ್ರುಗಳಿಗೆ ತುಂಬ ಖುಷಿಯಾಗಿದೆ, ಆಶೀರ್ವಾದ ಮಾಡ್ತಾ ಇದ್ದಾರೆ, ಓಕೆನಾ. ಬ್ಲಡ್ ಲೈನಲ್ಲೇ ಇತ್ತಂತೆ. ಸೊ ಅದನ್ನು ಬ್ಲಡ್ ಲೈನ್ ಕರ್ಸ್ ಅಂತಾರಲ್ವಾ, ಶಾಪ, ಅದನ್ನು ನೀವು ಮುರಿದಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಸೂಪರ್. ಸೊ ರೆಮಿಡಿ, ಲೈಟ್ ದಿಯಾ ಫಾರ್ ಯುವರ್ ಆನ್ಸೆಸ್ಟರ್ಸ್ ಆ್ಯಂಡ್ ಆಫರ್ ಥ್ಯಾಂಕ್ಸ್. ಸೇ ಐ ವಾಕ್ ವಿತ್ ದೇರ್ ಬ್ಲೆಸ್ಸಿಂಗ್ಸ್. ನಾನು ಯಾವಾಗಲೂ ಹೇಳ್ತೀನಿ, ನೀವು ನಂಬ್ತಿರೋ ಬಿಡ್ತಿರೋ,
ಪಿತೃಗಳನ್ನ ಲೈಕ್ ಇನ್ನೊಂದೇನು ಗೊತ್ತಾ, ಇನ್ನೊಂದು ಹೇಳಲೇಬೇಕು. ಬದುಕಿರುವಾಗ ಯಾರು ಇರ್ತಾರೆ, ಪೇರೆಂಟ್ಸ್ ಅಂತ ಯಾರು ಇರ್ತಾರೆ, ಅವು ಯಾರು ಇರ್ಬೋದು, ಅಜ್ಜಿ ತಾತ ಇರ್ಬೋದು, ಅಥವಾ ನಮ್ಮ ಪೇರೆಂಟ್ಸ್ ಇರ್ಬೋದು, ಅಥವಾ ಇನ್ನೊಬ್ಬರು ಎಲ್ಡರ್ಸ್ ಯಾರು ಇರ್ಬೋದು, ನಾವು ಎಷ್ಟರ ಮಟ್ಟಿಗೆ ನೋಡ್ಕೋತೀವಿ ಅವರನ್ನು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಸುಮ್ಮನೆ ಅಲ್ಲ ಇದು ಹೇಳ್ತಾ ಇರೋದು. ಅವರ ಆಶೀರ್ವಾದ ಯಾವ ಥರ ಸಿಗುತ್ತೆ ಅಂತಂದರೆ, ಏನೇ ತೊಂದರೆ ಬರಲಿ, ಮನುಷ್ಯ ಅಂದಮೇಲೆ ಕಷ್ಟ ಬರುತ್ತೆ, ತೊಂದರೆ ಬರುತ್ತೆ, ಅದು ಹಾಗೆ ನಿವಾರಣೆ ಆಗ್ತಾ ಹೋಗುತ್ತೆ. ಬಟ್ ಅದು ಒಬ್ಬೊಬ್ರಿಗೆ ಏನಾಗುತ್ತೆ ಅಂತಂದರೆ, ಅದು ಬರೋದೂ ಅಲ್ಲಲ್ಲೇ ಸ್ಟಾಪ್ ಆಗ್ತಾ ಹೋಗ್ಬಿಡುತ್ತೆ. ಆ ಲೆವೆಲಲ್ಲಿ ಕಾಪಾಡ್ತಾ ಹೋಗ್ಬಿಡ್ತಾರೆ ಪಿತೃಗಳು. ಲೈಕ್ ಅಂದರೆ ಅಷ್ಟು ಆಶೀರ್ವಾದ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ, ಆಯಿತಾ. ಇವಾಗ ಏನು ತೊಂದರೆ ಬರ್ತಾ ಇದೆ ಮಗುಗೆ ಅಂತ ಗೊತ್ತಾಗಿದ್ದ ತಕ್ಷಣ ಅಲ್ಲಿ ಇಮಿಡಿಯೇಟ್ ಫೈಟಿಂಗು. ಹೌದು, ಖಂಡಿತ ಬೇಡ್ಕೋತಾರೆ, ನಮ್ಮ ಫ್ಯಾಮಿಲಿ ಮಗು ಇದಕ್ಕೇನೋ ಒಂದು ತೊಂದರೆ ಬರ್ತಾ ಇದೆ, ದಯವಿಟ್ಟು ಕಾಪಾಡಿ ಅಂತ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾರೆ, ಗೊತ್ತಾ. ಆ್ಯಂಡ್ ಅವ್ರ ಪ್ರಾರ್ಥನೆ ಯಾವ ಥರ ಇರುತ್ತೆ ಅಂದರೆ, ಭಗವಂತನೂ ಬರ್ತಾರೆ. ಎಸ್, ಅಂದರೆ ನಿಮ್ಮ ಶುದ್ಧತೆ, ಮನಸ್ಸು ಯಾವ ರೀತಿ ಇದೆ, ನಿಷ್ಕಲ್ಮಶವಾಗಿ ಯಾವ ಥರ ಇದೆ ಮಗು ಅಂತ ನೋಡಿ ಅವ್ರು ಪ್ರೇ ಮಾಡ್ತು ಅಂತಂದರೆ ಅಷ್ಟೇ. ಅಂದರೆ ಆ ಥರ ಎನರ್ಜಿ ಬರ್ತಾ ಇದೆ ನನಗಿಲ್ಲಿ, ಓಕೆನಾ, ಆ ಥರ ಇದ್ದೀರಾ ನೀವು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಯಾರ ಎನರ್ಜಿನೋ ಗೊತ್ತಿಲ್ಲಪ್ಪ. ಸೂಪರ್ ಸೂಪರ್. ಅವ್ರ ಬ್ಲೆಸ್ಸಿಂಗ್ಸ್ ಕೂಡ ಸಿಕ್ಕಿದೆ ನಿಮಗೆ, ಆಯಿತಾ. ನಿಮ್ಮ ಪಿತೃಗಳ ಬ್ಲೆಸ್ಸಿಂಗ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಎಸ್ ಬಾಬಾ. ಓ ಭದ್ರಕಾಳಿ, ಐ ಆಮ್ ವಿತ್ ಯು ಈವನ್ ಇನ್ ದ ಸ್ಟಾರ್ಮ್. ಮಾ ಭದ್ರಕಾಳಿ ಫಿಯರ್ಸ್ ಎಟ್ ಪ್ರೊಟೆಕ್ಟಿವ್ ಅಶ್ಯೂರ್ಸ್ ಹರ್ ಪ್ರೆಸೆನ್ಸ್ ಇನ್ ಯುವರ್ ಡಾರ್ಕೆಸ್ಟ್ ಅವರ್. ಓಕೆ, ಸೊ ಏನೋ ಇಲ್ಲಿ ನಾನು ಹೇಳಿದೆ ಅಲ್ಲ, ಇದು ಏನೋ ಒಂದು ತೊಂದರೆ. ಓಕೆ, ಇದು ಫಸ್ಟ್ ಕಾರ್ಡು ಯಾರು ಹೇಳಿದ್ರಿ, ಫಸ್ಟ್ ಕಾರ್ಡ್ ಬಂತಲ್ವಾ. ಅಂದರೆ ದುಃಖ ಪಡ್ತಾ ಇದ್ದಾರೆ ಯಾರೋ, ಲೈಕ್ ಇಲ್ಲ ಜೊತೆಗೆ ಯಾರೂ, ನಾನು ಒಬ್ಬನೇ ಆಗ್ಬಿಟ್ಟಿದ್ದೀನಿ ಅಥವಾ ಒಬ್ಬಳೇ ಆಗ್ಬಿಟ್ಟಿದ್ದೀನಿ ಅಂತ ಯಾರಷ್ಟು ದುಃಖ ಪಡ್ತಾ ಇದ್ದೀರಾ, ಮತ್ತು ಅವ್ರಿಗೇನೆ ಹೇಳ್ತಾ ಇದ್ದಾರೆ. ಎಸ್, ಹೆಲ್ತ್ ಇಶ್ಯೂಸ್ ಕೂಡ ಇದೆ ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಮಾ ಭದ್ರಕಾಳಿ ಫಿಯರ್ಸ್, ಬಹಳ ಒಂಥರ ಫಿಯರ್ಸ್ ಅವತಾರ, ಆದರೆ ವೆರಿ ಪ್ರೊಟೆಕ್ಟಿವ್. ಮನಸ್ಸಿನಿಂದ ಮಾತೆ ಕೇಳಬೇಕಾ, ತನ್ನ ಮಗುಗೆ ತೊಂದರೆ ಆಗ್ತಿದೆ ಅಂತಂದರೆ ಅದೇ ಥರ ಒಂದು ನಾಶ ಮಾಡೋದಕ್ಕೆ, ಆಯಿತಾ, ಆ ಮಗುವಿಗೆ ಯಾರು ಹಿಂಸೆ ಮಾಡ್ತಾಯಿದ್ರು ಅವ್ರ ನಾಶ ಮಾಡೋದಕ್ಕೆ ತಾಯಿ ಭದ್ರಕಾಳಿ ರೂಪ ತಾಳಿ ಬರ್ತಾಳೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಅಶ್ಯೂರ್ಸ್ ಹರ್ ಪ್ರೆಸೆನ್ಸ್ ಇನ್ ಯುವರ್ ಡಾರ್ಕೆಸ್ಟ್ ಅವರ್. ಎಂಥ ಒಂದು ಡಾರ್ಕ್ ಅವರ್ ಇರುತ್ತೆ ಒಬ್ಬ ಮನುಷ್ಯನಲ್ಲಿ. ಯಾವಾಗಲೂ ಏನಾದ್ರು ಒಂದು ಪ್ರಾಬ್ಲಮ್ ಬಂದಾಗ ಒಂದು ಟೈಮ್ ಯಾವ ಥರ ಬಂದ್ಬಿಡುತ್ತೆ ಅಂತಂದರೆ, ಇದು ತುಂಬ ಜನಕ್ಕೆ ಅನುಭವ ಆಗಿರುತ್ತೆ. ಎಂಥ ಸಮಯ ಅಂತಂದರೆ, ನಾನು ನಿಜವಾಗ್ಲೂ ನಾಳೆ ಬೆಳಕು ನೋಡ್ತೀನಾ ಅನ್ನೋ ಥರ, ಅಂದರೆ ಬೆಳಕು ಬರುತ್ತಾ ನನ್ನ ಜೀವನದಲ್ಲಿ, ನಾನು ಚೆನ್ನಾಗಿರ್ತೀನಾ ಅನ್ನೋ ಥರ ಒಂದು ಪ್ರಶ್ನೆ ಬಂದುಬಿಡುತ್ತೆ, ಪ್ರಶ್ನೆ ಚಿಹ್ನೆ ಶುರು ಆಗಿಬಿಡುತ್ತೆ ಲೈಫಲ್ಲಿ. ಅಂಥ ಕರಾಳ ದಿನಗಳಿರುತ್ತೆ ಲೈಫಲ್ಲಿ. ತುಂಬ ಎಲ್ರಿಗೂ ಫೇಸ್ ಮಾಡಿರ್ತೀವಿ, ಇವತ್ತಲ್ಲ ನಾಳೆ ಆ ಥರ, ಆಯಿತಾ. ಇದೇನು ಅವ್ರಿಗೆ ಮಾತ್ರ ಇವ್ರಿಗೆ ಮಾತ್ರ ಅಂತಲ್ಲ, ಇದು ಎಲ್ಲರೂ ಅನುಭವಿಸಿರ್ತಾರೆ. ಆದರೆ ಅದು ಯಾವ್ಯಾವ ಥರ ತೊಗೊಂಡಿರ್ತಾರೆ, ಯಾವ್ಯಾವ ಥರ ಸಹಾಯ ಸಿಕ್ಕಿರುತ್ತೆ ಪಾಪ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಬ್ಬೊಬ್ಬರು ಇವತ್ತಿಗೂ ಹೇಳ್ಕೊಂಡು ಅಳ್ತಾರೆ, ನನಗೆ ಕೇಳೋದಕ್ಕೇ ಕಷ್ಟ ಆಗ್ತಾ ಇರುತ್ತೆ, ಅಷ್ಟು ಹಿಂಸೆ ಪಡ್ತಾ ಇದ್ದಾರೆ, ಅಷ್ಟು ಹಿಂಸೆ ಪಡ್ತಿರ್ತಾರೆ. ಸೊ ಅಂಥವ್ರಿಗೆ ತಾಯಿ ಆಶೀರ್ವಾದ ಮಾಡ್ತಾ ಇದ್ದಾಳೆ, ಖಂಡಿತ ಜೊತೆಗಿರ್ತೀನಿ ನಾನು ಅಂತ. ಹೆಂಗೆ ಪ್ರೊಟೆಕ್ಟ್ ಮಾಡ್ತೀನಿ ಅಂದರೆ ಹಂಗೆ ಪ್ರೊಟೆಕ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಇನ್ನೊಂದು ಹೇಳ್ತಾ ಇದ್ದಾರೆ ಹೇಳು ಅಂತ. ಸೊ ಇಲ್ಲಿ ಯಾರು ಶುರುಲೇ ಹೇಳಿಸಿದ್ರಲ್ವ, ಒಂದಷ್ಟು ಜನಕ್ಕೆ ಲೈಕ್ ತುಂಬ ತೊಂದರೆಯಲ್ಲಿದ್ದೀರಾ, ನೋವಲ್ಲಿದ್ದೀರಾ, ಯಾರೂ ಇಲ್ಲ ಅಂತ, ಖಂಡಿತ ಹೀಲಿಂಗ್ ತೊಗೊಳ್ಳಿ, ಆಯಿತಾ. ಇದು ಯಾವುದೇ ಪೂರ್ವದ ಜನ್ಮದ್ದು ಪೂರ್ವಾರ್ಜಿತ ನಿಮ್ಮ ಫ್ಯಾಮಿಲಿ ಬ್ಲಡ್ ಲೈನಲ್ಲಿ ಬಂದಿರ್ಬೋದು ನೋವು, ಕಷ್ಟ, ಈ ಥರ ದುಃಖಗಳು ಎಲ್ಲ, ಆಯಿತಾ. ಪ್ರೊಟೆಕ್ಷನ್ ತೊಗೊಳ್ಳಿ ಅಥವಾ ಹೀಲಿಂಗ್ ತೊಗೊಳ್ಳಿ, ಖಂಡಿತ ಭಗವಂತನ ಆಶೀರ್ವಾದದಿಂದ ಎಲ್ಲ ನಿವಾರಣೆಯೇ ಆಗುತ್ತೆ, ಆಯಿತಾ. ಅದನ್ನು ಹೇಳು ಅಂತಿದ್ದಾರೆ, ಹೇಳ್ತಾ ಇದ್ದೀನಿ, ಖಂಡಿತ ತೊಗೊಳ್ಳಿ, ಆಯಿತಾ. ಯಾರೆಲ್ಲ ಹೀಲಿಂಗ್ ತೊಗೊಂಡಿದ್ದಾರೆ ಅವ್ರಿಗೆ ಗೊತ್ತು ಯಾವ ಥರ ಚೇಂಜಸ್ ಬರುತ್ತೆ ಲೈಫಲ್ಲಿ ಅಂತ. ಏಕೆಂದರೆ ಯಾವುದೋ ಜನ್ಮದ ಪ್ರಾಬ್ಲಮ್ಸ್ ಇರುತ್ತೆ, ಅಥವಾ ಇನ್ಯಾರೋ ಏನೋ ಮಾಡಿದ್ದು ಮಕ್ಕಳು ಅನುಭವಿಸ್ತಿರ್ತಾರೆ, ಆಯಿತಾ. ಈ ಥರ ಎಲ್ಲ ಇರುತ್ತೆ. ಸೊ ಇದು ಒಂದು
ಈ ಪ್ರೇಯರ್ಸ್ ಯಾವ ಥರ ಅಂದರೆ ಇದರ ಸ್ಪಿರಿಚುವಲ್ ಹೀಲಿಂಗ್ ಯಾವ ಥರ ಅಂತಂದರೆ ಹೇಗೆ ನಿವಾರಣೆ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಆ ಥರ ಮ್ಯಾಜಿಕಲಾಗಿ ಚೇಂಜಸ್ ಬರುತ್ತೆ ಲೈಫಲ್ಲಿ. ಅದು ಮಾತ್ರ ಸತ್ಯ ಆಯಿತಾ, ಸುಮ್ಮನೆ ಹೇಳ್ತಾ ಇಲ್ಲ. ಅದಕ್ಕೋಸ್ಕರ ಈ ಥರ ಕಾರ್ಡ್ಸ್ ಬರ್ತಾ ಇದೆ. ಯಾರು ಈ ಥರ ತೊಂದರೆಯಲ್ಲಿದ್ದೀರಾ, ಯಾರು ಈ ಥರ ಬೇಜಾರು ಮಾಡ್ಕೋತಾ ಇದ್ದೀರಾ, ಯಾರೂ ಇಲ್ಲ, ಹಿಂಸೆ ಆಗ್ತಾ ಇದೆ, ಯಾರೂ ಇಲ್ವಲ್ಲ ನನ್ನ ಜೊತೆಗೆ ಅಂತ ಖಂಡಿತ ಬೇಜಾರು ಮಾಡ್ಕೋಬೇಡಿ. ನಾನಿದ್ದೀನಿ ನಿಮ್ಮ ಹೆಲ್ಪ್ಗೆ. ಖಂಡಿತ ಬೇಕು ಅಂದರೆ ಹೀಲಿಂಗ್ ತೊಗೊಳ್ಳಿ ಆಯಿತಾ. ಮಾತೆ ಸಹಾಯ ಯಾವ ಥರ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಹೇಳ್ತೀನಿ, ಮನುಷ್ಯರು ಪ್ರೇ ಮಾಡ್ಬೋದಷ್ಟೇ. ಮನುಷ್ಯ ಬಂದು ಕೂತ್ಕೊಂಡು ಎಲ್ರಿಗೂ ಹೆಲ್ಪ್ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ಪ್ರಪಂಚದಲ್ಲಿರೋರಿಗೆಲ್ಲ ತಾಯಿ ಮಾತೇನೇ ಮಾಡಬೇಕು. ನಿಮ್ಮ ನಂಬಿಕೆ, ನಿಮ್ಮ ಶ್ರದ್ಧೆ ಯಾರಲ್ಲಿದೆ ಅವರೇ ಬಂದು ಸಹಾಯ ಮಾಡಬೇಕು. ಅವ್ರು ಹೇಳ್ತಾ ಇದ್ದಾರೆ ಮಾಡ್ತೀನಿ ಅಂತ ಅಷ್ಟೇ ಆಯಿತಾ. ಖಂಡಿತ ತೊಗೊಳ್ಳಿ. ಬೇಕು ಅಂತಂದರೆ ಹೀಲಿಂಗ್ ಆ ಥರ ಬೇಕಂದರೆ ತೊಗೊಳ್ಳಿ ಓಕೆನಾ. ಪ್ರೊಟೆಕ್ಷನ್ ಆ ಥರ. ನಂದಿರೋದು ಒಂದೇ ಫೋನ್ ನಂಬರು 9980800552 ಅಂತ. ಖಂಡಿತ ತೊಗೊಳ್ಳಿ. ಬೇಕು ಅಂದರೆ ಖಂಡಿತ ಒಳ್ಳೆಯದಾಗತ್ತೆ ಓಕೆನಾ. ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಖಂಡಿತ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋ ನಿಮ್ಮ ಕೈ ಸೇರುತ್ತೆ ಓಕೆನಾ. ಆ್ಯಂಡ್ ಇಲ್ಲಿವರೆಗೂ ನೋಡಿ ಎಲ್ಲರಿಗೂ ನೋಡ್ತಾ ಇರೋರಿಗೆ, ಕಮೆಂಟ್ಸ್ ಹಾಕ್ತಿರೋರಿಗೆ, ಎಷ್ಟು ಬ್ಯೂಟಿಫುಲ್ ಕಮೆಂಟ್ಸ್, ಲೈಕ್ಸು, ಹೈಪ್ಸ್ ಕಳಿಸ್ತಾ ಇರೋರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಓಕೆನಾ. ಹಾಗೆ ಮೆಂಬರ್ಶಿಪ್ ತೊಗೊಂಡಿರೋರ್ಗೂ ಥ್ಯಾಂಕ್ ಯು. ಹಾಗೆ ಸಬ್ಸ್ಕ್ರೈಬ್ ಮಾಡ್ತಿರೋರ್ಗೂ ಥ್ಯಾಂಕ್ ಯು ಸೋ ಮಚ್. ಖಂಡಿತ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.